ನಿಜ ಮಗ, ಎಷ್ಟು ಸಕ್ಕತ್ತಾಗವಳೆ. ಇಷ್ಟು ದಿನ ಈ ಬ್ಯೂಟಿ ನನ್ನ ಪಕ್ಕ ಇದ್ರೂ ಲವ್ ಮಾಡಬೇಕು ಅನ್ಸಿಲ್ವಲ್ಲ. ಆಹಾ. ಏನೋ ನೋಡ್ತಿದ್ಯಾ? ನಾನ್ ನೋಡ್ತಾ ಇರ್ಲಿಲ್ಲಪ್ಪ, ನನ್ ಪಾಡಿ ನಾ ಸುಮ್ನೆ ನಿಂತಿದ್ದೆ. ಈ ಹುಡುಗರ ಬಗ್ಗೆ ನನಗೆ ಗೊತ್ತಿಲ್ವಾ? ಹುಡುಗಿನ ನೋಡಿದ ತಕ್ಷಣ ಆ ಜೋಲ್ಸರ್ ತಂದು ನಿಂತ್ಕೊಂಡ್ಬಿಡ್ತೀರಾ? ನೀನೇನ್ ಇಂಟರ್ನ್ಯಾಷನಲ್ ಫಿಗರ್, ನೀನು ನೋಡಕ್ಕೆ ಹೋಗಲಿ. ಅದಕ್ಕೆ ತಾನೇ ಈ ಕಾಶ್ಮೀರಿ ಆಪಲ್ ನಾ ನೋಡ್ತಾ ನಿಂತಿದ್ದು. ಹಲೋ, ಮರದಲ್ಲಿ ಎಲೆ ಇರೋದು ಹಣ್ಣು ಕಾಣದೇ ಇರೋ ತರ ಮುಚ್ಚಿಡಕ್ಕೆ. ಅದನ್ ಬಿಟ್ಟು ಎಲ್ರಿಗೂ ಕಾಣೋ ತರ ಹಣ್ಣಿದ್ರೆ ಬರೀ ನೋಡೋದಲ್ಲ, ಕೈ ಹಾಕೊಂಡ್ ಕಿತ್ಕೊಂಡ್ ತಿಂದು ಬಿಡ್ತಾರೆ ಜೋಪಾನ. ಏನೋ? ಏಯ್ ಏ ತರುಣ, ಏನ್ ಹೇಳ್ದೆ ಅಂತ ಸರಿಯಾಗಿ ಹೇಳ್ಬಿಟ್ಟು ಹೋಗಲ್ಲ. ಏಯ್ ಏನಂತೆ, ಮಾರ್ಕೆಟ್ ಹೊರಟ್ರಾ? ಹ್ಞೂ ಕಣ, ಸ್ವಲ್ಪ ದಿನಸಿನೂ ತರಕಾರಿನೂ ತರೋದಿತ್ತು. ಅಯ್ಯೋ, ಇಷ್ಟೊಂದು ಬ್ಯಾಗ್ ಐತೆ, ಹೆಂಗ್ ತರ್ತೀರಾ ಅಂತ. ಅಲ್ಲೊಂದು ಕತ್ತೆ ಇದ್ದಂತೆ, ಅದೇ ಹೊತ್ಕೊಂಡ್ ಬರುತ್ತೆ. ಏಯ್, ನೀ ಬಾಯಿ ಮುಚ್ಕೊಂಡು ಕೂತ್ಕೊಳೆ. ಇಲ್ಲ ಕಣೋ, ಬರ್ತಾ ಆಟೋದಲ್ಲಿ ಬರ್ತೀನಿ. ಆಟೋದಲ್ಲಿ ಯಾಕೆ? ನಾನು ಇರ್ಬೇಕಾದ್ರೆ ಎಲ್ಲ ಸಾಮಾನು ನನ್ನ ತಲೆ ಮೇಲೆ ಇಟ್ಕೊ ಬರ್ತೀನಿ, ಬನ್ನಿ. ಕತ್ತೆ ಇಲ್ಲೇ ಇದೆ ನೋಡಿ ಆಂಟಿ, ನಾನೇನೋ ನಿಮ್ಗೆ ಹೆಲ್ಪ್ ಮಾಡೋಣ ಅನ್ಕೊಂಡ್ರಿ, ಇವಳೇನೋ ಕತ್ತೆ ಪತ್ತೆ ಲತ್ತೆ ಅನ್ಕೊಂಡು. ಏಯ್ ಕತ್ತೆ, ಹೋಗ ಅನ್ನ ಮಾಡೋಗೆ ಹೋಗಿ. ನಡಿಯಪ್ಪ ತರೋಣ. ಎಂತ ತರ್ಲೆ ನನ್ ಮಕ್ಳು ಈ ಹುಡುಗರು. ಹುಡುಗಿರ ಅವ್ರೆ ಅಂದ್ರೆ ಸಾಕು, ಕತ್ತೆನೂ ಆಗ್ತಾರೆ, ಒಂಟೆನೂ ಆಗ್ತಾರೆ. ಯಾಕೆ ಬಿಟ್ರೆ ಹೊಂದಿನೂ ಆಗ್ತವೆ. ನಮ್ಮ ಯಂತ್ರ ವರ್ಕೌಟ್ ಆಗಿದೆ, ಅದಕ್ಕೆ ನಮ್ಮ ಹುಡುಗಿನೇ ಫೋನ್ ಮಾಡಿ ಕರೆದವಳೆ. ಇವತ್ತಿಂದ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್. ಕಾವ್ಯ, ಕಾವ್ಯ, ಏನೋ ಫೋನ್ ಮಾಡ್ದಲ್ಲ, ಏನಾದ್ರೂ ಹೆಲ್ಪ್ ಬೇಕಿತ್ತಾ? ಏನೋ ಹೆಲ್ಪ್? ಏನೋ ಇದು? ಏನಪ್ಪ ಆಗ್ಲೇ ಕಿತ್ತು ಕೈಲಿ ಇಟ್ಕೊಂಡವಳೆ. ಇದು ಯಂತ್ರ ತಾಯ್ತಾ ಅಂತ ನನಗೂ ಗೊತ್ತು, ನಮ್ಮನೆ ಹೆಂಗ್ ಬಂತು ಅಂತ ನನ್ಗೇನ್ ಗೊತ್ತು? ನಿನಗ್ ಗೊತ್ತಿದೆ ಹೇಳು, ನಾಟಕ ಮಾಡ್ಬಿಡ. ಏನ್ ಹೇಳಿ? ಏಯ್, ಇದು ನೀನೇ ತಾನೇ ತಂದ್ಕಟ್ಟಿರೋದು, ನಿಜ ಹೇಳು. ನಾನೇ ಕಟ್ಲಿ? ನನ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಸೇವಂತಿ ಸಿನಿಮಾದಲ್ಲಿ ರಮ್ಯಾ ಅವ್ರು ಮಲಗಿರ್ಬೇಕಾದ್ರೆ ವಿಜಯ ರಾಘವೇಂದ್ರ ಅವ್ರು ಬಂದ್ ತಾಳಿ ಕಟ್ತಾರಲ್ಲ, ಹಂಗೆ ನೀ ಕುತ್ತಿಗೆ ಕಟ್ಟಕ್ ಹೋಗಿ ತೋಳಕ್ ಕಟ್ಟಿದ್ಯಾ. ಅದು ಹಾಳಾಗೋಗ್ಲಿ, ನಾನು ಅಂತ ತಿಳ್ಕೊಂಡು ನಮ್ಮ ಅಮ್ಮಂಗ್ ಕಟ್ಟಿದ್ಯಲ್ಲೋ. ಅಮ್ಮಂಗ?